ನಮಸ್ಕಾರ ಎಲ್ಲರಿಗೂ ಇವತ್ರಿ ಉತ್ತರ ಕರ್ನಾಟಕದ ವಿಶೇಷವಾಗಿರುವಂತಹ ಪುಂಡಿ ಪಲ್ಯನ ತೋರ್ಸಕತ್ತೀವ್ರಿ. ಭಾಳ ದಿನದ ನಂತರ ಪುಂಡಿ ಪಲ್ಯ ತಿಂದ್ರೆ ಒಂದು ಜೋಶನ ಬೇರೆ ಇರ್ತೈತ್ರಿ. ಅದ ನಿಮಗೆ ಗೊತ್ತಾಗತ್ತೈತ್ರಿ ಅಷ್ಟೇ ರೀ. ಜೋಳದ ರೊಟ್ಟಿ, ಪುಂಡಿ ಪಲ್ಯ ಮತ್ತು ಹುರಿದ ಹಸಿಮೆಣಸಿನ್ಕಾಯಿ ಖಾರ ಇತ್ತು ಅಂತಂದ್ರೆ ಒಂದು ರೊಟ್ಟಿ ತಿನ್ನೋ ಮನುಷ್ಯ ಎರಡೆರಡು ರೊಟ್ಟಿ ಬೇಡಕತ್ತೈತ್ರಿ. ಅಷ್ಟು ಮಸ್ತಾಗಿ ಹೆಂಗೆ ಮಾಡೋದು ಅಂತೇಳಿ ನಾವು ನಿಮ್ಗೆ ಇವತ್ತಿನ ನೋಡಿದಾಗ ತೋರಿಸ್ಕೊಡ್ತೀವಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ನೋಡಿ, ಮೊದಲಿಗೆ ನಾವು ಪುಂಡಿ ಪಲ್ಯ ಅಥವಾ ಪುಂಡಿ ಸೊಪ್ಪು ಅಥವಾ ಗೊಂಗುರ ಸೊಪ್ಪು ಅಂತೀರಿ ನೋಡ್ರಿ ನೀವು, ಅದನ್ನು ತೊಗೊಂಡಿದ್ದೇವ್ರಿ. ಚಲೋ ತಂಗೆ ಎಲ್ಲ ಸೋಸಿ ಬಿಡಿಸಿ ಇಟ್ಕೊಂಡಿದ್ದೇವ್ರಿ. ಇದನ್ನು ಏನು ಮಾಡಿರಿ, ಎಲ್ಲ ಸಣ್ಣಂಗೆ ಈ ರೀತಿ ಹೆರಿಚಿರಿ. ಸಣ್ಣ ಎಳಿದಿತ್ತಂದ್ರೆ ಹೆರಿಸೋ ಅವಶ್ಯಕತೆ ಇಲ್ಲ, ದೊಡ್ಡದಿತ್ತಂದ್ರೆ ಹಿಂಗೆ ಹೆರಿಚಿ ತೊಗೊಳ್ಬೇಕಾಕೈತ್ರಿ. ಅದಾದ ನಂತರ ಅದಕ್ಕೆ ಸ್ವಲ್ಪ ನೀರು ಹಾಕಿ ನಾವೇನು ಮಾಡ್ಬೇಕ್ರಿ, ತೊಗೊಳ್ಬೇಕಾಕೈತ್ರಿ. ತಿಳ್ತಿರಲ್ಲ, ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿದೀವಿ. ಸೇರಿಸಿ ಒಂದು ಸ್ವಲ್ಪ ಹಿಂಗೆ ನೀರು ಬಸಿವಂಗೆ ತೆಗೆದ ಒಂದು ಬುಟ್ಟಿ ಒಳಗೆ ಇಟ್ಕೊಂಡ್ಬಿಟ್ಟಿದ್ದೇವ್ರಿ. ಇನ್ನು ಮುಂದಕ್ಕೆ ಹೋಗೋಣ. ಒಂದು ಕುಕ್ಕರ್ದಾಗ 3.5 ಕಪ್ ಅಷ್ಟು ನೀರನ್ನು ನಾವು ಕಾಯಕ್ಕಿಟ್ಟಿದ್ದೇವ್ರಿ. ಆ ನೀರೊಳಗೆ ಈಗ ನಾವು ಏನು ಚಲೋ ತಂಗೆ ಎರಚಿ ತೊಗೊಂಡು ಬಂದಿದ್ರಲ್ಲ, ಈ ಪುಂಡಿ ಸೊಪ್ಪನ್ನು ಹಾಕಿ ಅದನ್ನು ಈ ರೀತಿ ಸ್ವಲ್ಪ ಚಮಚೆಯಿಂದ ಮಿಕ್ಸ್ ಮಾಡಿದಂಗೆ ಮಾಡು. ಅದ್ರ ಕಲರ್ ಈ ರೀತಿ ಬದಲಾಗಕ್ಕೆ ಹತ್ತೈತಿ. ಆಮೇಲೆ ಇದನ್ನು ನಾವು ಕುದಿಸ್ಬೇಕಾಕೈತ್ರಿ. ತಿಳಿತಿರಲ್ಲ, ಏನೇನು ಮಾಡಬೇಕು ಅಂತೇಳಿ ನಿಮಗೆ ಡೀಟೇಲ್ಡಾಗಿ ತೋರಿಸ್ಕೊಡ್ತೀವಿ. ಈ ಒಂದು ಪುಂಡಿ ಸೊಪ್ಪಿನ ಪಲ್ಯ ನೀವು ಹೆಂಗೆ ಭಾಳ ದಿನ ಇಟ್ಕೊಳ್ಬೋದು ಅಂತ ನಿಮಗೆ ಹೇಳ್ತೇನೆ. ನಾನು ಕುಕ್ಕರನ್ನು ಕ್ಲೋಸ್ ಮಾಡಿರಿ, ಒಂದು 3 ರಿಂದ 4 ಸೀಟಿ ಹೊಡೆಸ್ರಿ ಇದನ್ನು ಬರೋಬ್ಬರಿಯಾಗಿ. ಆಮೇಲೆ ಮತ್ತೈತ್ರಿ ಕೆಲಸ. 3 ರಿಂದ 4 ಸೀಟಿ ಆದಮೇಲೆ ನೀವು ನೋಡ್ಬೋದು ರೀ, ಬರೋಬ್ಬರಿಯಾಗಿ ಅದೆಲ್ಲ ಕುದ್ದೈತಿ. ಈಗ ನಾವಿಲ್ಲಿ ಬಸದ್ ಮಾಡಾಕತ್ತೀವಿ ಅಂದ್ರೆ ಚಾನಗಿ ಒಳಗೆ ಅದು ನೀರೆಲ್ಲ ತಕ್ಕೊಂಡ್ಬಿಡಾಕತ್ತೀವಿ ರೀ. ಅಕಸ್ಮಾತ್ ಹಿತ್ತಾಳೆ ಪಾತ್ರೆ ಇದ್ರೆ ಆ ನೀರು ಯೂಸ್ ಮಾಡಿ ಒಂದ್ಸಲ ತೊಳೆದು ನೋಡ್ರಿ, ಮ್ಯಾಜಿಕ್ ಗೊತ್ತಾಕತ್ತೆ ನಿಮಗೆ. ಈಗ ಇಲ್ಲಿ 1/4 ಕಪ್ ಅಷ್ಟು ನಾವು ಗೋಧಿ ನುಚ್ಚನ್ನು ಹಾಕಿದೀವಿ ರೀ. ಅದಾದ ನಂತರ ನೆನೆಸಿಟ್ಟಂತಹ ಶೇಂಗಾ ಹಣ್ಣ ಇಲ್ಲಿ ನಾವು ಸೇರಿಸಿ ಅದ್ರ ಮುಂದಕ್ಕೆ ನಾವು ಇದಕ್ಕೆ ಒಂದು 2.5 ಕಪ್ ಅಷ್ಟು ಬಿಸಿ ನೀರನ್ನು ಹಾಕಾಕತ್ತೀವಿ ರೀ. ತಿಳ್ತಿರಲ್ಲ, ಬಿಸಿ ನೀರನ್ನು ಹಾಕಿ ಮತ್ತಿದನ್ನು ಮಿಕ್ಸ್ ಮಾಡಿ ಕುದಿಯಕ್ಕೆ ಇಡಬೇಕ್ರಿ. ಇಲ್ಲಿ ನೀವು ಯಾವ್ದು ಬೇಕಾದ ನುಚ್ಚು ಅಂತಂದ್ರೆ ಇಲ್ಲಿ ಜೋಳದ ನುಚ್ಚು ಹಾಕ್ಬೋದ್ರಿ, ಇಲ್ಲ ಅಕ್ಕಿ ತುಣುಕ್ ಇರ್ತಾದ್ರಲ್ಲ ಅದನ್ನು ಹಾಕ್ಬೋದ್ರಿ. ನಾವೀಗ ಅಕ್ಕಿಯಿಂದ ಮತ್ತು ಜೋಳದಿಂದ ನಿಮಗೆ ಈಗಾಗಲೇ ಮಾಡಿ ತೋರಿಸಿದೇವ್ರಿ. ಬಸಿಲಾರ್ದ ಮಾಡುವಂಥದ್ದನ್ನು ನಾವು ಈಗಾಗಲೇ ಪುಂಡಿ ಪಲ್ಯ ಮಾಡಿ ತೋರಿಸಿದೇವ್ರಿ. ಆ ಕಡೆ ಸೀಟಿ ಹೊಡ್ಯಾತಿರ್ತೈತಿ, ನೀವು ಈ ಕಡೆ ಖಾರ ಕಲ್ಲೊಳಗೆ ಹಸಿಮೆಣಸಿನ್ಕಾಯಿ ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ತೊಗೊಂಡು ಅದಕ್ಕೆ ಉಪ್ಪು ಹಾಕಿ ಕುಟ್ಟಿ ಇಟ್ಕೊರಿ. ಮುಂದಕ್ಕೆ ಇದ್ರಾಗ ಸ್ವಲ್ಪ ಜೀರಿಗೆಯನ್ನು ಹಾಕಿರಿ. ಜೀರಿಗೆ ಆದ ನಂತರ ಒಂದಿಟ್ಟು ಅರಿಶಿನ ಪುಡಿಯನ್ನು ಸೇರಿಸ್ರಿ. ಇದು ಆದ ನಂತರ ಒಂದಿಟ್ಟು ಚಿಟಿಕೆಯಷ್ಟು ಇಂಗನ್ನು ಹಾಕಿ ಕಂಪ್ಲೀಟಾಗಿ ಅದನ್ನು ನೀವು ಮಿಕ್ಸ್ ಮಾಡಿ ಕುಟ್ಟಿ ಇಟ್ಕೊಳ್ಬೇಕಾಗತ್ರಿ. ಭಾಳ ಮಸ್ತಾಗಿರುವಂತಹ ಪುಂಡಿ ಪಲ್ಯ ಅಂತಂದ್ರೆ ನಿಮ್ಗೆ ಇಷ್ಟ ಮಸಾಲೆ ಬೇಕಾಗಿರೋದು, ಮತ್ತೇನು ಅಲ್ರಿ. ಹಿಂಗೆ ನೀವು ಇದನ್ನೆಲ್ಲ ಕುಟ್ಟಿ ತಯಾರು ಮಾಡ್ಕೊಂಡು ಇಟ್ಕೊಳ್ಬೇಕ್ರಿ. ನಮ್ಮ ಚಾನಲ್ದಾಗ ನಿಮ್ಗೆ ಬೇರೆ ಬೇರೆ ರೀತಿಯ ಪುಂಡಿ ಪಲ್ಯ ರೆಸಿಪಿಗಳು ಸಿಗ್ತಾವು. ನೀವು ಅವನು ನೋಡಿಲ್ಲ ಅಂತಂದ್ರೆ ನೋಡಿ ಬರ್ರಿ. ನೋಡಿ, ಈಗ ಅದ ಖಾರ ಕಲ್ಲೊಳಗೆ ದಮ್ಮಂಗೆ ಈ ಬೆಳ್ಳುಳ್ಳಿಗಳನ್ನ ಸ್ವಲ್ಪ ಭಾಳ ಹಾಕಿರೋ ಭಾಳ ಟೇಸ್ಟ್ ಆಕೈತ್ರಿ. ಅದಕ್ಕೆ ಅವನ್ನ ಈ ರೀತಿ ದಮ್ಮಂಗೆ ಜಜ್ಜಿ ತೆಗೆದ ಇಟ್ಕೊಂಡ್ಬಿಡ್ರಿ. ಮುಂದಕ್ಕೆ ನೋಡ್ಬೋದ್ರಿ ನೀವು. ಇನ್ನೊಂದು ಬರೋಬ್ಬರಿಯಾಗಿ 2.5 ಕಪ್ ಬಿಸಿನೀರು ಹಾಕಿ ಏನು ನಾವು ಕುದಿಸಿದೀವ್ರಲ್ಲ, ಶೇಂಗಾ ಆಮೇಲೆ ನುಚ್ಚ ಎಲ್ಲ ಬರೋಬ್ಬರಿಯಾಗಿ ಕುದ್ದಿರ್ತೈತ್ರಿ. ಅದನ್ನು ಚಮಚ ತೊಗೊಂಡ ಈ ರೀತಿ ಅಥವಾ ಹುಟ್ಟು ತೊಗೊಂಡ ಮುಗುಚ್ಬೇಕ್ರಿ. ಉತ್ತರ ಕರ್ನಾಟಕ ಕಡೆ ಹಂಗೆ ಕರೀತಾರೆ ರೀ. ಈ ರೀತಿ ಮುಗುಚಿದ್ರಿ ಅಂತಂದ್ರೆ ಭಾಳ ಮಸ್ತ್ ಆಕೈತಿ. ಮುಂದೆ ಹೋಗಿ ಅದು ಗಟ್ಟಿನೂ ಆಕೈತಿ. ನೋಡಕ್ರಿ ನೀವು. ನೋಡಿ, ಈಗ ಅದರೊಳಗೆ ಬೆಳ್ಳುಳ್ಳಿ ಮತ್ತು ಮಾಡ್ಕೊಂಡಂತಹ ಖಾರನ ಹಾಕಿ ಸಣ್ಣ ಉರಿ ಐತ್ರಿ ಅಷ್ಟ್ರಾಗಣ ನೀವು ಈ ರೀತಿ ಮಿಕ್ಸ್ ಮಾಡ್ಬೇಕ್ರಿ. ಆಮೇಲೆ ಕಂಪ್ಲೀಟಾಗಿ ಅದ ಕುಡ್ಕೊಳ್ತೈತ್ರಿ. ಅಂದ್ರೆ ಖಾರ ಚಲೋ ತಂಗಿ ಆತು ಅಂತಂದ್ರೆ ಪುಂಡಿ ಪಲ್ಯ ನಿಮ್ಗೆ ರುಚಿ ಭಾಳ ಅನ್ನಿಸ್ತೈತ್ರಿ. ಈಗ ನೆನಪಿಟ್ಕೊರಿ, ಇಲ್ಲಿ ನಾವು ಎಣ್ಣೆಯನ್ನು ಸೇರ್ಸಕತ್ತೀವಿ. ಅಡುಗೆ ಎಣ್ಣೆ ಸ್ವಲ್ಪ ಭಾಳ ಬಿತ್ತು ಅಂತಂದ್ರೆ ನೀವು ಎಲ್ಲರೇ ಪ್ರವಾಸಕ್ಕೆ ತೊಗೊಂಡು ಹೋದ್ರು 8 ದಿನದ ಗಂಟ್ಲೆ ಈ ಒಂದು ಪುಂಡಿ ಪಲ್ಯ ಕೆಡಂಗಿಲ್ಲ ರೀ. ಭಾಳ ಚಲೋ ಆಗ್ತೈತಿ. ಆಮೇಲೆ ಈಗ ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಕೊಟ್ಟೇರಿ ಎಣ್ಣೆ ಹಾಕಿದ ನಂತರ. ಈಗ ನೋಡಿ, ಏಕದಮ್ ಪದ್ಧತಿಯಾಗಿದ ತಯಾರು ಆಗೈತ್ರಿ. ಆದ್ರೆ ನೀವು ಒಮ್ಮೆ ಅದನ್ನು ಟೇಸ್ಟ್ ಮಾಡಿ ಉಪ್ಪು ಅದು ಹೆಚ್ಚ ಕಡಿಮೆ ಏನು ಮಾಡಬೇಕಿರಲ್ಲ ಅದನ್ನು ಒಂದ್ಸಲ ನೋಡ್ಕೊಂಡು ಸುದ್ದಂಗೆ ಮಾಡಿಬಿಡ್ರಿ. ಇಷ್ಟು ಮಾಡಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಉತ್ತರ ಕರ್ನಾಟಕದ ಭಾಳ ಜನರ ಪ್ರೀತಿಯ ಒಂದು ಮಸ್ತ್ ಪಲ್ಯ ಅಥವಾ ಈ ಒಂದು ಪುಂಡಿ ಪಲ್ಯ ಏಕದಮ್ ಪದ್ಧತಿಯಾಗಿ ಅತಿ ಸರಳವಾಗಿ ರೆಡಿ ಆಕೈತ್ರಿ. ಇಷ್ಟ ನೀವು ಮಾಡಬೇಕಾಗಿರೋದ್ರಿ. ನಿಮಗಾಗಲೇ ಹೇಳ್ದಂಗೆ ನೀವು ಅಕ್ಕಿ ಹಾಕಿ ಅಥವಾ ಜೋಳದ ನುಚ್ಚು ಹಾಕಿ ಇದೆಲ್ಲ ಮಾಡ್ತಾ ನಮ್ಮ ಚಾನಲ್ದಾಗ ಈಗಾಗಲೇ ಐತಿ. ಬಸಿಲಾರ್ದ ಅಂದ್ರೆ ಪುಂಡಿ ಸೊಪ್ಪನ್ನು ಬಸಿಲಾರ್ದ ಮಾಡ್ತಂದ್ರೆ ಅದು ನಮ್ಮ ಚಾನಲ್ದಾಗ ಐತಿ. ಸರಳಾಗಿ ನೀವು ಕಡ್ಲಿಬೇಳೆ ಹಾಕಿ ಮಾಡ್ತಂದ್ರೆ ಹಂಗೂ ಮಾಡ್ಕೊಳ್ಬೋದ್ರಿ. ಭಾಳ ಮಸ್ತ್ ಆಕೈತಿ. ಟ್ರೈ ಮಾಡ್ರಿ. ಹಂಗೆ ಟ್ರೈ ಮಾಡಿದ್ಮೇಲೆ ಹೆಂಗೆ ಬಂದಿತ್ತು ಅನ್ನೋದನ್ನ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ. ಧನ್ಯವಾದಗಳು. ನಮಸ್ಕಾರ.